ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಿಲು ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು ಹನ್ನೊಂದು ದಿವಸ ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ, ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಹಲ್ಲೆಷ್ಟಕ್ಕಾಗತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತೊಗೊಂಡ್ಬಂದ್ವಿ. ಕಟ್ಲೆ ಅಂದರೆ ಎಲ್ರಿಗೂ ಅದು ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಥಿಯೇಟ್ರಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದರೆ ಏನು, ಕಟ್ಲೆ ಅಂದರೆ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗಿಸುತ್ತೆ, ಕಾಡುತ್ತೆ, ಕಾಡಿಸುತ್ತೆ, ಕಡೆ ಬಂದು ಸಂದೇಶ ಕೊಡುತ್ತೆ. 100%. ನಮ್ಮ ಮಂಡ್ಯದ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರ ಆಗಮನವಾಗಿದೆ. ಸೊ ಒಂದು ಸೈಂಟಿಫಿಕ್ ಈ ಥರ ಒಂದು ಜಾನರ್ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದ್ದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡಾಗಿ ಹೇಳ್ಕೊತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದರೆ ಈ ಕಂಟೆಂಟು ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಂದ್ಕೊಂಡು ನಂಬಿದ್ದೀವಿ. ಕಟ್ಲೆ ಅಂದರೆ ಒಂದು ಕಾಲಚಕ್ರ, ಅದರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದ್ದೀವಿ. ಓಕೆ ಕೆಂಪೇಗೌಡ್ರೆ, ಸಿನಿಮಾ ಪ್ರಮೋಟ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು. ಈಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಹೋಗಿ ಕರೆದ ತಕ್ಷಣನೇ ಏನು ಅಂದರೆ ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ತು ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ವಲ್ಲಿ ಏನಾರು ಆಯ್ತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ ರಾವ್ ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು ಎಲ್ಲರೂ, ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು. ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಂಗ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗುತ್ತೆ. ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನಾನು ಬೈಬೋದು ನೀವು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೊಂದು ಉದಾಹರಣೆ ಏನು ಅಂದರೆ, ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತಾ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಾಹೇಬರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದು ನೆನ್ನೆ ಹೇಳೋದು ನಾನು ಈ ಮಾತು. ಅಣ್ಣ 5 ಗಂಟೆಗೆ ಹೋಗ್ತೀವಿ ನಾವು, 5 ಗಂಟೆವರೆಗೂ ಬ್ಯುಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ಮೇಲೆ ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ಥರ ಕಳಿಸಿದ್ದಾರೆ ಅಷ್ಟೇ. ನಮ್ಗೆ ಗಾನೇ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರು ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀವಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕಳೆದ ಟೈಮು. ಅಂದರೆ ನಾವು ಬೇರೆ ಥರ ಅಂದ್ಕೊಂಡಿದ್ರಿ, ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿನ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರವಿಯಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು
ಇದನ್ನೇ ಬಂದು ಸ್ಟೋರಿ ಬಂದು ಹೇಳಿದಾಗ ನಾವು ಡೈರೆಕ್ಟ್ರು, ನಾವು ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರು ಸಿನಿಮಾ ಇಲ್ಲ ಹೊಸಬ್ರು ಸಿನಿಮಾ ಥರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ಥರ ಮಾಡಿದ್ದೀವಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋನು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀನಿ. ಕತ್ತಲ್ಲಿ ಕೈಯಲ್ಲಿರುವಂತ ಉಂಗುರಗಳು ಎಲ್ಲವೂ ದ್ವಿಗುಣವಾಗ್ಲಿ, ಅಷ್ಟೊಂದು ದುಡ್ಡು ಬರಲಿ ಅಂತ ಹಾರೈಸ್ತಾ ರಿಲೀಸ್ ಸೋ ಸ್ವೀಟ್. ಥ್ಯಾಂಕ್ ಯು. ಇನ್ನು ನಮ್ಮ ಹೀರೋಯಿನ್ ಕೂಡ ಸ್ಟೇಜಿಗೆ ಬರಬೇಕು, ಸನ್ಮಿತ. ಇದನ್ ಮಧ್ಯೆ ಶ್ರೀಧರ್ ಸಂಭ್ರಮ್ ಇದ್ದಾರೆ ಅಂತ ಹೇಳಿದ್ರೆ ಸಂಗೀತದ ಸಂಭ್ರಮ ಇದ್ದೇ ಇರತ್ತೆ. ಪೈಸಾ ವಸೂಲ್ ಸಿನಿಮಾನಲ್ಲಿ ಸಂಗೀತ ಕೂಡ ಬಹಳ ಮುಖ್ಯ ಪಾತ್ರ ವಹಿಸಲಿದೆ. ಸರ್ ಓಚಿ. ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಈ ಅವಕಾಶ ಕೊಟ್ಟಂತ ವಿದಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬ ಇಷ್ಟ ಆಯಿತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗಲಿ ಅಂತ ಹಾರೈಸ್ತಾ ಇನ್ನು ನಮ್ಮ ಟೀಮ್ನ ಕರಿಸುಬ್ಬು ಸರ್, ಗಣೇಶ್ ಸರ್ ಹಾಗೆ ಬಿರಾದರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬಹಳ ಒಂದು